ಸೊ ನಾನು 15 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದೇನೆ. ಸೊ ನಮ್ಮಲ್ಲಿ ಬರ್ತಕ್ಕಂಥ ಹೃದಯಾಘಾತ ಪೇಷಂಟ್ಸ್ ಯಾರ್ಯಾರಿದ್ದಾರೆ ಅದರಲ್ಲಿ 90-95% ಜನರಿಗೆ ಮುಂಚೆ ಯಾವುದೇ ರೀತಿಯಾದಂತಹ ಸುಳಿವಿರೋದಿಲ್ಲ, ಸುಳಿವು ಕೊಡೋದಿಲ್ಲ. ಅದು ಸುಳಿವು ಕೊಡೋ ಅಷ್ಟರಲ್ಲಿ ಅದು ಆಲ್ರೆಡಿ ಮೀರ್ಬಿಟ್ಟಿರ್ತದೆ ಟೈಮ್. ಸೊ ಸುಳಿವನ್ನ ಕಾಯ್ಕೊಂಡು ಕೂರಬಾರ್ದು. ನಾನೆಲ್ಲ ಬಹಳ ಚೆನ್ನಾಗಿದ್ದೀನಿ, ನಾನೆಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ, ನಾನು ಬಹಳ ಒಳ್ಳೆಯವನು, ನಾನು ಬರೀ ಈ ತರದ ಆಹಾರ ಅಷ್ಟೇ ತಗೊಳ್ತೀನಿ, ಹಾಗಾಗಿ ನನ್ಗೇನು ಬರೋದಿಲ್ಲ, ನಾನು ಬಹಳ ಆರಾಮಾಗಿದ್ದೀನಿ, ಆ ತರದೆಲ್ಲ ಇರೋದಿಲ್ಲ. ಸೊ ಯಾವುದೇ ಒಂದು ವ್ಯಕ್ತಿ ಜೀವನ ಮಾಡ್ತಿದ್ದಾನೆ ಅಂದ್ರೆ ಅವರಿಗೆ ಯಾವಾಗ ಬೇಕಾದ್ರೂ ಹೃದಯಾಘಾತ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಬರಬಹುದು, ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ. ಸೊ ನಾವು ಒಂದು ಸಮಯ ಕಳೆದ ನಂತರದಲ್ಲಿ ಅವ್ರಿಗೆ ಎವ್ರಿ ಒಂದು 6 months to 1 year ಡಿಪೆಂಡಿಂಗ್ ಆನ್ ದ ರಿಸ್ಕ್ ಪರೀಕ್ಷೆಗಳನ್ನ ಮಾಡಬೇಕು, ಹೃದಯ ಸಂಬಂಧಿ ಪರೀಕ್ಷೆಗಳನ್ನ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಪರೀಕ್ಷೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ಕರಿತೀವಿ, ಸ್ಟ್ರೆಸ್ ಟೆಸ್ಟ್ ಅನ್ನ ಎವ್ರಿ ಇಯರ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಸೊ ಬ್ಲಾಕೇಜಸ್ ಇದ್ರೆ ನಮ್ಗೆ ಮುಂಚಿತವಾಗಿ ಗೊತ್ತಾಗುತ್ತೆ, ಹೃದಯಾಘಾತ ಆಗೋವರೆಗೂ ಕಾಯೋ ಅವಶ್ಯಕತೆ ಇರಲ್ಲ. ಸೊ ಮುಂಚಿತವಾಗಿ ತಿಳ್ಕೊಂಡ್ರೆ ಅವ್ರಿಗೆ ಹೃದಯಾಘಾತ ಆಗಲ್ಲ.